ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ತನೆ, ನಿಮ್ಮ ಮಹಾ ಪ್ರೀತಿ ಕೃಪೆ ನಮ್ಮ ಮೇಲಿಟ್ಟು ನಾವು ಎಷ್ಟೇ ತಪ್ಪು ಮಾಡಿದಾಗ್ಯೂ ನಿಮ್ಮ ಮಾತುಗಳಿಂದ ನಮ್ಮನ್ನು ಸರಿ ಮಾಡುವುದಕ್ಕೆ ನಿಮ್ಮ ಪ್ರಯತ್ನವನ್ನು ನೀವು ಬಿಡದೆ ನಮ್ಮನ್ನು ನಿಮ್ಮ ಹತ್ತಿರಕ್ಕೆ ಸೇರಿಸಬೇಕು. ನಿಮ್ಮ ಪ್ರೀತಿ ನಮಗೆ ತಿಳಿಯಬೇಕೆಂಬಂತ ಒಂದೇ ಒಂದು ಉದ್ದೇಶದಿಂದ ನೀವು ನಮ್ಮೊಂದಿಗೆ ನಿಮ್ಮ ವಾಕ್ಯದ ಮೂಲಕವಾಗಿ, ವಚನದ ಮೂಲಕವಾಗಿ ಮಾತನಾಡುತ್ತಿರುವಂತ ರೀತಿಗಾಗಿ ನಿಮಗೆ ವಂದನೆಗಳು ಸ್ವಾಮಿ. ಪ್ರತಿಯೊಂದು ಮಾತು, ಪ್ರತಿಯೊಂದು ವಚನ ನಮ್ಮ ಹೃದಯವನ್ನು ಮುಟ್ಟುವಂತದ್ದಾಗಿಯೂ ನಮ್ಮ ಮನಸ್ಸುಗಳನ್ನು ಬದಲಾಯಿಸುವಂತದ್ದಾಗಿಯೂ ನಿಮಗೆ ಹತ್ತಿರ ಮಾಡುವಂತಹ ಮಾತಾಗಿಯೂ ಇರುವಂತೆ ಸಹಾಯ ಮಾಡಿ ಕರ್ತನೆ. ನಿಮ್ಮನ್ನು ನಿರೀಕ್ಷಿಸಿಕೊಂಡವರಾಗಿದ್ದೇವೆ. ನಮ್ಮ ನಿರೀಕ್ಷೆಯನ್ನು ಭಂಗ ಮಾಡದೆ ನಿಮಗೆ ಹತ್ತಿರವಾಗಿ ಜೀವಿಸುವಂತಹ ಭಾಗ್ಯವನ್ನು ದಯಪಾಲಿಸಿ ಈ ದಿನ ನಿಮ್ಮ ಮಾತುಗಳನ್ನು ಸ್ವಲ್ಪ ಸಮಯ ನಾವು ಧ್ಯಾನಿಸಲು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ ಕರ್ತನೆ. ಹೇಳುವ ನನಗೂ ಕೇಳುವ ನಿಮ್ಮ ಮಕ್ಕಳಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ದಯಪಾಲಿಸಿ ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಸಮಸ್ತವಾದಂತ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರಿಗೆ, ಆಮೇಲೆ. ಮತ್ತೊಂದಾವರ್ತಿ ಆತ್ಮೀಯರೆಲ್ಲರಿಗೂ ಸೇರಿ ಬಂದಂತ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೆಸರಾಗಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರು ಕೊಟ್ಟಂತಹ ಸುಂದರವಾದಂತಹ ಸಮಯ, ಅಮೂಲ್ಯವಾದಂತಹ ಸಮಯ, ಈ ಮುಂಜಾನೆ ದೇವರ ವಾಕ್ಯದಿಂದ ಪ್ರಾರಂಭಿಸಲು ದೇವರು ನಮಗೆ ಎಷ್ಟೋ ಉಪಕಾರವನ್ನ ಮಾಡಿದ್ದಾರೆ. ಆ ಮಾತುಗಳನ್ನ ಕೇಳಲು ದೇವರು ನಮ್ಮೊಂದಿಗೆ ಇದ್ದು ನಡೆಸಿದ್ದಾರೆ. ಅದಕ್ಕಾಗಿ ನನ್ನ ದೇವರಿಗೆ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ನಾನು ಸಲ್ಲಿಸುತ್ತಾ, ಸತ್ಯವೇದದಲ್ಲಿ ದೇವರು ನಮ್ಮನ್ನು ಕುರಿತು ಬರೆಸಿರುವಂತಹ ಒಂದು ಒಳ್ಳೆಯ ಮಾತನ್ನು ಈ ಸಮಯದಲ್ಲಿ ನೋಡಿಕೊಂಡು ನಾವು ಪ್ರಾರಂಭಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾಗಿದ್ದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಥ್ಯಾಂಕ್ ಯು ಸಿಸ್ಟರ್. ಅಪೊಸ್ತಲನಾದಂತ ಪೌಲರವರು ಎಫೆಸದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಇಲ್ಲಿ ಈ 1ನೇ ಅಧ್ಯಾಯದಲ್ಲಿ ದೇವರು ಅಪೊಸ್ತಲನಾದಂತ ಪೌಲನ ಮೂಲಕವಾಗಿ ಅನೇಕ ವಿಷಯಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಏನದಂತಂದ್ರೆ, ನೀವು ಕರೆಯಲ್ಪಟ್ಟವರಾಗಿದ್ದೀರಿ, ನೀವು ಆರಿಸಲ್ಪಟ್ಟವರಾಗಿದ್ದೀರಿ, ನಿಮ್ಮನ್ನು ಆರಿಸಿದವರು ದೇವರಾಗಿದ್ದಾರೆ ಎಂದು ಹೇಳುವ ಪ್ರಯತ್ನವನ್ನ ಪೌಲರವರಲ್ಲಿ ಮಾಡೋದಕ್ಕೆ ಬಹಳ ಟ್ರೈ ಮಾಡ್ತಿದ್ದಾರೆ. ಯಾಕಂತಂದ್ರೆ, ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು.
ನಮ್ಮನ್ನು ದೇವರು ಆರಿಸಿಕೊಂಡನು. ಚೋಸನ್, ಆರಿಸಲ್ಪಟ್ಟವರು, ಸೆಲೆಕ್ಟ್ ಆದಂತವರು, ನಿರ್ಣಯಿಸಲ್ಪಟ್ಟಂತವರು, ಪ್ರತ್ಯೇಕಿಸಲ್ಪಟ್ಟಂತವರು ನಾವಂತೆ. ತರಕಾರಿ ಮಾರ್ಕೆಟ್‌ಗೆ ಹೋದಾಗ ನಮಗೆ ಯಾವ ತರಕಾರಿ ಬೇಕೋ ಅದನ್ನ ನಾವು ಆರಿಸಿಕೊಳ್ತೇವೆ. ಹಣ್ಣಿನ ಮಾರ್ಕೆಟ್‌ಗೆ ಹೋದಾಗ ನಮಗೆ ಯಾವ ಹಣ್ಣು ಬೇಕೋ ಅವುಗಳನ್ನೇ ನಾವು ಆರಿಸಿಕೊಳ್ತೇವೆ. ಬಟ್ಟೆ ಶಾಪ್‌ಗೆ ಹೋದಾಗ ನಮಗೆ ಯಾವ ಬಟ್ಟೆ ಬೇಕೋ ಅದನ್ನೇ ನಾವು ಆರಿಸಿಕೊಳ್ತೇವೆ. ಗಾಡಿ ಶಾಪ್‌ಗೆ ಹೋದಾಗ ನಮಗೆ ಯಾವ ಗಾಡಿ ಇಷ್ಟ ಆಗಿದೆಯೋ ಆ ಗಾಡಿನೇ ಅದೇ ಮಾಡೆಲ್‌ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಇಲ್ಲಿ ದೇವರು ಸೆಲೆಕ್ಟ್ ಮಾಡ್ತಿದಾರಂತೆ, ನಮ್ಮನ್ನು ಆರಿಸಿಕೊಳ್ಳುತ್ತಿದ್ದಾರಂತೆ. ಅದು ಯಾವಾಗ ಅಂತಂದ್ರೆ ಆದಿಯಲ್ಲಿ. ಆದಿಯಲ್ಲಿ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ನಮ್ಮೆಲ್ಲರಿಗೂ ಗೊತ್ತು. ಆದಿಯಲ್ಲಿ ದೇವರು. ಆದಿಯಲ್ಲಿ ದೇವರು. ಅಂದ್ರೆ ಯಾವಾಗಾದ್ರೆ ಕಾಲವು ಪ್ರಾರಂಭವಾಗಲಿಲ್ಲವೋ, ಯಾವಾಗಾದ್ರೆ ಸೃಷ್ಟಿಯು ಉಂಟಾಗಲಿಲ್ಲವೋ, ಯಾವಾಗಾದ್ರೆ ಏನೂ ಇಲ್ಲದೆ ಸಮಸ್ತವು ಶೂನ್ಯವಾಗಿತ್ತೋ, ಆ ಶೂನ್ಯವಾದಂತ ಸಮಯದಲ್ಲಿ ದೇವರು ಯೋಚನೆ ಮಾಡಿರುವಂತದ್ದು ನಿನ್ನನ್ನು ಕುರಿತು, ನನ್ನನ್ನು ಕುರಿತು, ನಮ್ಮೆಲ್ಲರನ್ನು ಕುರಿತು. ನಮ್ಮನ್ನು ಕುರಿತು ಯೋಚಿಸಿರುವುದರಿಂದಲೇ ದೇವರು ಭೂಮಿ ಮಾಡಬೇಕಾಗಿತ್ತು. ನಮ್ಮನ್ನು ಕುರಿತು ದೇವರು ಯೋಚಿಸಿರುವುದರಿಂದಲೇ ಆಕಾಶವನ್ನು ಮಾಡಬೇಕಾಗಿತ್ತು. ನಮ್ಮನ್ನು ಕುರಿತು ದೇವರು ಯೋಚಿಸಿರುವುದರಿಂದಲೇ ಈ ಸಮಸ್ತ ಸೃಷ್ಟಿಯನ್ನ, ಈ ಭೂಗೋಳವನ್ನ, ವಿಶ್ವವನ್ನ ಎಲ್ಲವನ್ನು ಉಂಟು ಮಾಡಬೇಕಾಗಿತ್ತು. ಒಂದು ವೇಳೆ ದೇವರು ನಮ್ಮನ್ನು ಆರಿಸಿಕೊಳ್ಳದೆ ಹೋಗಿದ್ದಿದ್ರೆ ಆದಿಯಲ್ಲಿ, ಒಂದು ವೇಳೆ ದೇವರು ನಮ್ಮ ಬಗ್ಗೆ ಯೋಚನೆ ಮಾಡದೆ ಹೋಗಿದ್ದಿದ್ರೆ ಆದಿಯಲ್ಲಿ, ಭೂಮಿ ಇರ್ತಿರ್ಲಿಲ್ಲ, ಸೃಷ್ಟಿ ಇರ್ತಿರ್ಲಿಲ್ಲ, ಈ ಪಂಚಭೂತಗಳು ಇರ್ತಿರ್ಲಿಲ್ಲ, ಈ ಮಹಾ ಬ್ರಹ್ಮಾಂಡವಾಗಿರುವಂತ ವಿಶ್ವವು ನಮ್ಮ ಕಣ್ಣು ಮುಂದೆ ಸಾಧ್ಯವೇ ಆಗ್ತಿರ್ಲಿಲ್ಲ ಬರಲಿಕ್ಕೆ. ಇದೆಲ್ಲ ಉಂಟಾಗುವುದಕ್ಕೆ ಕಾರಣ ಯಾರು ಅಂತಂದ್ರೆ ಆರಿಸಲ್ಪಟ್ಟವರು, ದ ಚೋಸನ್ ಒನ್. ರೀಸೆಂಟ್ ಆಗಿ ಒಂದು ಮೂವಿ ರಿಲೀಸ್ ಆಯ್ತು ಯೇಸು ಕ್ರಿಸ್ತರವರನ್ನು ಕುರಿತು. ದ ಟೈಟಲ್ ಆಫ್ ದಿ ಮೂವಿ, ಆ ಮೂವಿಯ ಟೈಟಲ್ ಏನು ಗೊತ್ತಾ? ದಿ ಚೋಸನ್. ದಿ ಚೋಸನ್ ಅಂದ್ರೆ ಆರಿಸಲ್ಪಟ್ಟವನು ಅಂತ. ಯೇಸು ಕ್ರಿಸ್ತರ ಒಬ್ಬರೇನ ಆರಿಸಲ್ಪಟ್ಟವರು ಅಂತಂದ್ರೇನು? ಯೇಸು ಕ್ರಿಸ್ತರ ಒಬ್ಬರೇ ಆರಿಸಲ್ಪಟ್ಟವರಲ್ಲ, ಆರಿಸಲ್ಪಟ್ಟವರಲ್ಲಿ ನೀವು ನಾವಿದ್ದೀವಂತೆ. ಅದು ಆರಿಸಲ್ಪಟ್ಟಂತ ನಾವು ಎಂದು ಆರಿಸಲ್ಪಟ್ಟಿದ್ದೇವೆ ಅಂತಂದ್ರೆ ಕ್ರಿಸ್ತನ ಆದಿಯಲ್ಲೇ ಆರಿಸಲ್ಪಟ್ಟಿದ್ದೇವೆ, ಪ್ರಾರಂಭದಲ್ಲೇ ಆರಿಸಲ್ಪಟ್ಟಿದ್ದೇವೆ, ಜಗತ್ತುಂಟು ಆಗುವುದಕ್ಕಿಂತ ಮೊದಲೇ ಆರಿಸಲ್ಪಟ್ಟಿದ್ದೇವಂತೆ. ಮತ್ತೆ ಆ ವಚನವನ್ನ ನಾನು ಓದ್ತೇನೆ. ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಸುಮ್ಮನೆ ಆರಿಸಿಕೊಂಡಿಲ್ಲ, ಕೆಲಸವನ್ನ ಇಟ್ಟು ಆರಿಸಿಕೊಂಡಿದ್ದಾನೆ. ಏನು ಆ ಕೆಲಸ ಅಂತಂದ್ರೆ ನಾವು ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ನಿನಗೆ ನನಗೆ ದೇವರು ಕೆಲಸವನ್ನ ನೀಡಿ ಆರಿಸಿಕೊಂಡಿದ್ದಾರೆ. ಆತನ ನಾಮವನ್ನು ಪ್ರಖ್ಯಾತಿಪಡಿಸಬೇಕೆಂದು ಆರಿಸಿಕೊಂಡವರಿಗೆ ದೇವರ ಆ ಒಂದು ಮಹಿಮೆ ಗೊತ್ತಿಲ್ವಾ ಅಂತಂದ್ರೆ, ಆರಿಸಿಕೊಂಡಂತವರಿಗೆ ದೇವರ ಮಹಿಮೆ ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದಂತವರು ತಿಳಿದವರು ಪ್ರಕಟಿಸಬೇಕು. ದೇವರು ಅದಕ್ಕೆ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಅಂತ ಹೇಳುತ್ತಾ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಗಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಪ್ರೇರೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಎನ್ನುವಂತ ವಿಷಯ ಪ್ರಾಮುಖ್ಯವಾದದ್ದು. ದೇವರು ನಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದಾರೆ ಎನ್ನುವಂತ ವಿಷಯ ಪ್ರಾಮುಖ್ಯವಾದದ್ದು. ಹೇಗಾದರೆ ನಮಗೆ ಶ್ರೇಷ್ಠವಾದದ್ದು ಬೇಕಂತಂದುಕೊಳ್ಳುತ್ತೇವೋ, ತರಕಾರಿಯಲ್ಲಿ ಕೊಳತಿರುವಂತದ್ದು ಬೇಡ ನಮಗೆ, ಬಟ್ಟೆಯಲ್ಲಿ ಹರಿದಿರುವಂತದ್ದು ಬೇಡ ನಮಗೆ, ಬಟ್ಟೆಯಲ್ಲಿ ಹಳೆ ಮಾಡೆಲ್ ಬೇಡ ನಮಗೆ,
ಹೌದಾ? ಯಾವುದೇ ನಾವು ತೆಗೆದುಕೊಳ್ಳಬೇಕಂತಂದ್ರೂ ಕೂಡ ಇಟ್ ಶುಡ್ ಬಿ ಅ ಪರ್ಫೆಕ್ಟ್ ಥಿಂಗ್. ಇಟ್ ಶುಡ್ ಬಿ ಎನ್ ವ್ಯಾಲ್ಯೂಬಲ್ ಥಿಂಗ್. ಲೋಪವಿರುವಂತದ್ದು, ಮಲಿನವಿರುವಂತದ್ದು, ಕೊಳೆ ಇರುವಂತದ್ದನ್ನ ನಾವು ಆರಿಸಿಕೊಳ್ಳೋದಿಲ್ಲ. ನಾವು ತೆಗೆದುಕೊಳ್ಳುವಂತದ್ದು ಪರ್ಫೆಕ್ಟ್. ನಾವು ದೇಹಕ್ಕೆ ಧರಿಸಿಕೊಳ್ಳುವಂತದ್ದು, ದೇಹಕ್ಕೆ ಬೇಕಾಗಿರುವಂತವುಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಪರ್ಫೆಕ್ಟ್ ಆಗಿರಬೇಕಂತ ಅಂದುಕೊಂಡಾಗ ಪ್ರಿಯರೇ, ದೇವರು ನಿಮ್ಮನ್ನು ನಮ್ಮನ್ನು ಆರಿಸಿಕೊಳ್ಳಬೇಕಾದ್ರೆ ನಾವು ಕೂಡ ಪರ್ಫೆಕ್ಟ್ ಆಗಿರುವಂತವರನ್ನೇ ದೇವರು ಆರಿಸಿಕೊಂಡಿದ್ದಾರೆ. ದೇವರು ನಿಮ್ಮನ್ನು ನಮ್ಮನ್ನು ಆರಿಸಿಕೊಳ್ಳಬೇಕಾದಾಗ್ಯೂ ಕೂಡ ಪ್ರೇರೆ, ಗಾಡ್ ಹ್ಯಾಸ್ ಚೋಸನ್ ಅಂತಂದ್ರೆ ಆ ಪೀಸ್ ಪರ್ಫೆಕ್ಟ್ ಆಗಿರುತ್ತೆ. ಕೆಲವೊಂದು ಬ್ರ್ಯಾಂಡ್ಸ್ ಇರ್ತವೆ ಪ್ರೇರೆ, ಕೆಲವೊಂದು ಬ್ರ್ಯಾಂಡ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಬಟ್ಟೆಯಲ್ಲಿ ಯೋಚನೆ ಮಾಡೋದಾದ್ರೆ ಅಲೆನ್ ಸೋಲೆ ಅಂತ ಒಂದು ಬ್ರ್ಯಾಂಡ್ ಇದೆ, ಪೀಟರ್ ಇಂಗ್ಲೆಂಡ್ ಅಂತ ಇನ್ನೊಂದು ಬ್ರ್ಯಾಂಡ್ ಇದೆ, H&M ಅಂತ ಒಂದಿದೆ, ಆರೋ ಅಂತ ಒಂದಿದೆ. ಇವೆಲ್ಲ ಬಟ್ಟೆಗಳ ಬ್ರ್ಯಾಂಡ್ ಹೆಸರು. ಇವೆಲ್ಲ ನಾವು ಕೇಳಿರುವಂತ ಬ್ರ್ಯಾಂಡ್ಸ್. ಇವೆಲ್ಲ ನಾವು ಓಕೆ, ಇವೆಲ್ಲ ದೊಡ್ಡ ಪೀಟರ್ ಇಂಗ್ಲೆಂಡ್ ಬ್ರ್ಯಾಂಡ್ಸ್ ಒಂದೊಂದು ರೇಟ್ ಏನಿಲ್ಲ ಅಂತಂದ್ರು ಕೂಡ 1,000, 2,000 ಇರುತ್ತೆ ಒಂದು ಶರ್ಟ್. 1,000-2,000 ಇರುತ್ತೆ ಒಂದು ಶರ್ಟ್. ಯಾಕೆ ಅಂತಂದ್ರೆ ಪೀಸ್ ಆಗಿರುತ್ತೆ, ಮೆಟೀರಿಯಲ್ ಆಗಿರುತ್ತೆ, ಕ್ವಾಲಿಟಿ ಆಗಿರುತ್ತೆ, ಸ್ಟಿಚಿಂಗ್ ಆಗಿರುತ್ತೆ, ಬಾಳ್ಕೆ ಬರುತ್ತೆ. ಅಲೆನ್ ಸೋಲೆ ಒಂದು ಜೊತೆ ಬಟ್ಟೆ ತಗೊಳಕ್ ಹೋಗಿ ನೀವು, ಒಂದೇ ಒಂದು ಜೊತೆ ಬಟ್ಟೆ ತಗೊಳಕ್ ಹೋಗಿ 10,000-15,000 ಹೇಳ್ತಾನೆ. ಒಂದು ಜೊತೆ ಬಟ್ಟೆ, ಟಾಪ್ ಅಂಡ್ ಬಾಟಮ್, ಶರ್ಟ್ ಅಂಡ್ ಪ್ಯಾಂಟ್ 10,000-15,000. ಶರ್ಟ್ ಪ್ಯಾಂಟ್ಗೆ ಇಷ್ಟು ರೇಟಾ? ನಾನು ಕ್ವಾಲಿಟಿ ಕೊಡ್ತೇನೆ. ಇಷ್ಟ ಇದ್ರೆ ತಗೋ, ಇಲ್ಲಂದ್ರೆ ಇಲ್ಲ. ದಿಸ್ ಇಸ್ ಮೈ ಪ್ರೈಸ್, ದಿಸ್ ಇಸ್ ಮೈ ಟ್ಯಾಗ್ ಲೈನ್. ಗಾಡಿ ತಗೊಳಕ್ ಹೋಗ್ತೇವೆ, ನಮ್ಗೆ ತುಂಬಾ ಗಾಡಿ ನಾವು ಯೂಸ್ ಮಾಡ್ತಿರ್ತೇವೆ. ಕೆಲವೊಂದು ಬೈಕ್ಸ್ ಇರ್ತವೆ, ಆ ಬೈಕ್ ಹೆಸರು ಕೇಳಿದ್ರೇನೆ ಸಾಕು. ಆ ಬೈಕ್ ಇದೆ ಅಂತ ವಿಷಯ ಗೊತ್ತಾದ್ರೇನೆ ಇನ್ಯಾರು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಎಂತ ಬೈಕ್ ಅದು? BMW ಬೈಕ್ ಅಂತ ಇರುತ್ತೆ, ಕಾವಾಸಾಕಿ ನಿಂಜಾ ಅಂತ ಒಂದಿರುತ್ತೆ, ಕಾವಾಸಾಕಿ ಬ್ರ್ಯಾಂಡ್. ಈ ತರ ಕೆಲವೊಂದು ಬೈಕ್ ಬ್ರ್ಯಾಂಡ್ಸ್ ಇದಾವೆ, ಟ್ರಯಂಪ್ ಅಂತ ಹೇಳಿ. ಈ ತರ ಬಹಳ ಬ್ರ್ಯಾಂಡ್ಸ್ ಇದಾವೆ. ಆ ಬ್ರ್ಯಾಂಡ್ಸ್ ಬೈಕ್ ಗಾಡಿ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಸಾಕು, ನಿನ್ನ ಲೆವೆಲೇ ಬೇರೆ ಆಗ್ಬಿಡತ್ತೆ. ಯಾಕೆ? ಬಜಾಜ್ ಇದೆಯಲ್ವಾ, TVS ಇದೆಯಲ್ವಾ, ಇನ್ನು ಬೇರೆ ಎಲ್ಲ ಇದೆಯಲ್ವಾ, ರಾಯಲ್ ಎನ್ಫೀಲ್ಡ್ ಇದೆಯಲ್ಲ, ಅದು ಒಳ್ಳೆ ಬೈಕ್ ಅಲ್ವಾ ಅಂತಂದ್ರೆ ಎಸ್, ಅವೆಲ್ಲ ಒಳ್ಳೆ ಬೈಕ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಎಲ್ಲಾ ಒಳ್ಳೆ ಬೈಕರ ನಡುವೆ ಇದು ಪ್ರತ್ಯೇಕವಾದದ್ದು. ಮತ್ತೆ ಅದರ ಕಾಸ್ಟ್ ಏನು ಚಿಕ್ಕದು ಸಣ್ಣ ಪಣ್ಣ ಇರಲ್ಲ ಪ್ರೇರ, ಬಹಳ ಕಾಸ್ಟ್ಲಿ, ಲಕ್ಷ ಸುರಿಬೇಕು. 10 ಲಕ್ಷ ಕಡಿಮೆ ಯಾವ ಗಾಡಿನೂ ಸಿಗಲ್ಲ ನಾನು ಇವಾಗ ಹೇಳಿರುವಂತ ಹೆಸರುಗಳಲ್ಲಿ. ಯಾಕೆ ನಾನು ಇದನ್ನೆಲ್ಲ ಹೇಳ್ತಿದ್ದೇನೆ ಅಂತಂದ್ರೆ, ಯಾಕೆ ನಾನು ಈ ವಿಷಯ ಹೇಳ್ತಿದ್ದೇನೆ ಅಂತಂದ್ರೆ, ದಟ್ ಈಸ್ ದೇರ್ ಬ್ರ್ಯಾಂಡ್. ಯಾಕೆ ಕಂಪನಿ ಅದೇ ಇಂಜನ್ ಅಲ್ವಾ, ಅದೇ ಟೈರ್ಗಳಲ್ವಾ, ಅದೇ ಚೈನ್ ಅಲ್ವಾ ನೀನ್ ಇಡೋದು, ಅದೇ ಅಲ್ವಾ, ಅಷ್ಟೇ ಸ್ಪೀಡ್ ಅಲ್ವಾ, ಅದೇ ರೋಡ್ಗಳಲ್ಲಿ ತಾನೆ ಓಡಾಡೋದು. ಒಂದೇನೋ 1 ಲಕ್ಷಕ್ಕೆ ಮಾರ್ತಿದ್ದಾನೆ, ನೀನೇನೋ 15 ಲಕ್ಷ 20 ಲಕ್ಷಕ್ಕೆ ಮಾರ್ತಿದ್ಯಾ. ವಾಟ್ಸ್ ದ ಡಿಫ್ರೆನ್ಸ್ ಅಂತಂದ್ರೆ, ಎಸ್, ಐ ಹ್ಯಾವ್ ಡಿಫ್ರೆನ್ಸ್, ಪ್ರತ್ಯೇಕತೆ ಇದೆ ನನಗೆ, ನನ್ನಲ್ಲಿ ಪ್ರತ್ಯೇಕತೆ ಇದೆ. ನೀನು ನನ್ನ ಗಾಡಿನ ತಗೊಂಡು ಹೋಗ್ಬಿಟ್ಟು 1 ಲಕ್ಷ 2 ಲಕ್ಷ ಗಾಡಿಗೆ ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಪ್ರತ್ಯೇಕವಾದವನು. ಐ ಹ್ಯಾವ್ ಸಪರೇಟ್ ಫ್ಯಾನ್ ಬೇಸ್. ಏನಷ್ಟೊಂದು ಪ್ರತ್ಯೇಕತೆ ಅಂತಂದ್ರೆ, ಅವಾಗ ಅವ್ನು ಹೇಳ್ಕೊಂಡು ಬರುವಂತದ್ದು ಏನೋ ಗೊತ್ತಾ? ನನ್ನ ಗಾಡಿ 0 ಇಂದ 100ಕ್ಕೆ ವಿತಿನ್ 5 ಸೆಕೆಂಡ್ಸ್ ರೀಚ್ ಆಗುತ್ತೆ. ನನ್ನ ಗಾಡಿ ಟಾಪ್ ಸ್ಪೀಡ್ 150, 200. ನನ್ನ ಗಾಡಿಯಲ್ಲಿ ಕ್ರೂಸಿಂಗ್ ಕಂಟ್ರೋಲ್ ಇದೆ, ನನ್ನ ಗಾಡಿಯಲ್ಲಿ ಅದಿದೆ, ನನ್ನ ಗಾಡಿಯಲ್ಲಿ ಇದಿದೆ, ನನ್ನ ಗಾಡಿಯಲ್ಲಿ ಆಂಟಿ ಬ್ರೇಕಿಂಗ್ ಸಿಸ್ಟಮ್ ಇದೆ, ನನ್ನ ಗಾಡಿಯಲ್ಲಿ ಹಾಗಿದೆ ಹೀಗಿದೆ, ಅದು ಇದು ಏನೇನೋ ಅವನು ಫ್ಯೂಚರ್ಸ್ ಎಲ್ಲ ಹೇಳ್ಕೊಂಡ್ ಬರ್ತಾನೆ. ಇಷ್ಟೆಲ್ಲ ಇರೋದ್ರಿಂದ ನಾನು ಇಷ್ಟು ರೇಟ್ ಮಾಡ್ತಿದ್ದೇನೆ. ಇಷ್ಟೆಲ್ಲ ಇರೋದ್ರಿಂದ ನನ್ನ ಪ್ರೈಸ್ ಹೈ ಇದೆ. ಇಷ್ಟೆಲ್ಲ ಇರೋದ್ರಿಂದ ಇಷ್ಟೇ. ದೇವರು ಕೂಡ ಪ್ರೇರೆ
ನಿಮ್ಮನ್ನು ನಮ್ಮನ್ನು ಆರಿಸಬೇಕಾದ್ರೆ, ನಿಮ್ಮನ್ನು ನಮ್ಮನ್ನು ಕರೆಯಬೇಕಾದ್ರೆ ಎಂತವರನ್ನ ದೇವರು ಕರೆದಿದ್ದಾರೆ ಅಂತ ದೇವರ ವಾಕ್ಯದಲ್ಲಿ ಹೇಳಿದ್ದಾರೆ ಗೊತ್ತಾ? ದೇವರು ನಿಮ್ಮನ್ನು ನಮ್ಮನ್ನು ಆರಿಸಿಕೊಳ್ಳಬೇಕಾದ್ರೆ ಯು ಯು ಆರ್ ದಿ ಪರ್ಫೆಕ್ಟ್ ಒನ್. ಯು ಆರ್ ದಿ ಪರ್ಫೆಕ್ಟ್ ಮ್ಯಾಚ್ ಫಾರ್ ಗಾಡ್. ಯಾವ ಲೋಪವಿಲ್ಲದಂತೆ, ಯಾವ ಮಲಿನವಿಲ್ಲದಂತೆ ಒಂದು ಬೆಳೆವುಳ್ಳ ಶ್ರೇಷ್ಠವಾದ ಒಂದು ಪಾತ್ರೆಯನ್ನಾಗಿ ದೇವರು ಉಂಟು ಮಾಡಿ, ಅಮೂಲ್ಯವಾದ ಪಾತ್ರೆಯನ್ನಾಗಿ ದೇವರು ಸೃಷ್ಟಿ ಮಾಡಿ ನಿನ್ನನ್ನು ನನ್ನನ್ನು ದೇವರು ಈ ಭೂಮಿಯ ಮೇಲೆ ಇಟ್ಟಿದ್ದಾರೆ. ಯು ಆರ್ ದ ಚೋಸನ್. ನೀನು ಆರಿಸಲ್ಪಟ್ಟವನು, ನೀನು ನಾನು ಪ್ರತ್ಯೇಕಿಸಲ್ಪಟ್ಟವನು. ಎಷ್ಟು ಪ್ರತ್ಯೇಕಿಸಲ್ಪಟ್ಟವರು, ಎಷ್ಟು ಆರಿಸಲ್ಪಟ್ಟವರು ಅಂತಂದ್ರೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಮಾತನಾಡ್ತಾ, ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ 2:9. ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ಹ್ಮ್ ನಿಮ್ಮನ್ನು ಹ್ಮ್ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರ ರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನರು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೀವು ಎಂತವರಾಗಿದ್ದೀರಿ? ಯು ನೋ ಯೋರ್ ಕ್ವಾಲಿಟಿ. ನಿನ್ನ ಸ್ಥಿತಿಗತಿಗಳೇಂತ ಗೊತ್ತಾ? ನಿನ್ನನ್ನು ಆರಿಸಿಕೊಂಡಂತ ದೇವರು ನಿನ್ನನ್ನು ಯಾವ ಸ್ಥಾನಮಾನದಲ್ಲಿ ಇಟ್ಟಿದ್ದಾರೆ ಎನ್ನುವಂಥದ್ದು ನಿನಗೆ ಗೊತ್ತಾ? ಯಾವ ಸ್ಥಾನದಲ್ಲಿ ದೇವರಿಟ್ಟಿದ್ದಾರೆ ಅಂತಂದ್ರೆ, ಯು ಆರ್ ಕಿಂಗ್ಸ್. ನೀವು ಅರಸುಗಳು. ಯು ಆರ್ ಪ್ರೀಸ್ಟ್. ನೀವು ಯಾಜಕರು. ನೀವು ನನ್ನ ಯಾಜಕರು. ನಾನು ಆರಿಸಿಕೊಂಡಂತ ಯಾಜಕರು, ನಾನು ಆರಿಸಿಕೊಂಡಂತ ಅರಸರು ನೀವು. ಇನ್ನು ಹೇಳ್ತಾ ಕೆಳಗೆ ಏನ್ ಹೇಳ್ತಿದ್ದಾರೆ ನೋಡಿ ಪ್ರಿಯರೇ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಯು ಆರ್ ಚೋಸನ್. ಯು ಪೀಪಲ್ ಆರ್ ಚೋಸನ್. ಒಂದು ದಿನ ದೇವರು ಇಸ್ರಾಯೇಲ್ಯ ಜನಾಂಗವನ್ನ ಆರಿಸಿಕೊಂಡ, ನನ್ನ ಮಕ್ಕಳು, ನನ್ನ ಸ್ವಕೀಯ ಜನ, ಇದು ನನ್ನ ಜನಾಂಗ, ನನ್ನ ಶಕ್ತಿಯನ್ನ, ನನ್ನ ನಾಮವನ್ನ ಈ ಜನರ ಮುಖಾಂತರವಾಗಿ ಪ್ರಕಟಿಸುತ್ತೇನೆ ಎಂಬುದಾಗಿ ಈ 2000 ವರ್ಷಗಳ ಹಿಂದೆಯಿಂದ ಆರಿಸಲ್ಪಟ್ಟಂತವರು ಇಸ್ರಾಯೇಲ್ಯರಲ್ಲ, ಆರಿಸಲ್ಪಟ್ಟವರು ಕ್ರೈಸ್ತರು. ನೀನು ಕ್ರೈಸ್ತನ? ನೀನು ದೀಕ್ಷಾ ಸ್ನಾನವನ್ನ ಹೊಂದಿದೀಯಾ? ಈ ಮಾತುಗಳನ್ನ ನೀನು ಕೇಳ್ತಿದ್ಯಾ? ದೆನ್ ಯು ಆರ್ ದ ಚೋಸನ್ ಒನ್. ನೀನು ಆರಿಸಲ್ಪಟ್ಟವನು. ಎಷ್ಟು ಆರಿಸಲ್ಪಟ್ಟವನಂತಂದ್ರೆ, ಎಷ್ಟು ಪ್ರತ್ಯೇಕಿಸಲ್ಪಟ್ಟವನು ನೀನಂತಂದ್ರೆ, ತಾಯಿಯ ಗರ್ಭದಲ್ಲಿ ನಿನ್ನೊಂದಿಗೆ ಪ್ರವೇಶಿಸಿದಂತ ಅನೇಕ ಜನರಿದ್ದಾರೆ. ಆ ಅನೇಕ ಜನರನ್ನ ದೇವರು ಪಾರು ಮಾಡಿ, ದೇವರು ನಿನಗೆ ನನಗೆ ಮಾತ್ರ ಪ್ರತ್ಯೇಕವಾದಂತ ಸ್ಥಾನವನ್ನು ಕೊಟ್ಟು ಆ ತಾಯಿಯ ಗರ್ಭದಲ್ಲಿ ಸೇರಿಸಿದನು. ಲಕ್ಷಾಂತರ ಜನ ನಿನ್ನೊಂದಿಗೆ ಪ್ರವೇಶಿಸಲು ಪ್ರಯತ್ನಿಸಿದರು. ಲಕ್ಷಾಂತರ ಜನ ನಿನ್ನೊಂದಿಗೆ ಬರಬೇಕು ಅಂತ ಪ್ರಯತ್ನಿಸಿದರು. ಬಟ್ ಯು ಆರ್ ದ ಚೋಸನ್. ನೀನು ಆರಿಸಲ್ಪಟ್ಟವನಾಗಿರುವುದರಿಂದ, ನೀನು ಪ್ರತ್ಯೇಕಿಸಲ್ಪಟ್ಟವನಾಗಿರುವುದರಿಂದ, ನಿನ್ನ ಮೇಲೆ ದೇವರ ಪ್ರಣಾಳಿಕೆ ಅಪರೂಪವಾಗಿರುವುದರಿಂದ ನಿನ್ನನ್ನು ಮಾತ್ರ ದೇವರು ಆ ದಿನದಲ್ಲಿ ತಾಯಿಯ ಗರ್ಭದಲ್ಲಿ ಪ್ರವೇಶಿಸುವಂತೆ ಮಾಡಿದನು. ಒಂದು ವೇಳೆ ನಿನ್ನ ಮೇಲೆ ನೀನು ಆರಿಸಲ್ಪಟ್ಟವನಾಗದೇ ಇದ್ದರೆ, ನೀನು ಪ್ರತ್ಯೇಕಿಸಲ್ಪಟ್ಟವನಾಗದೇ ಇದ್ದರೆ, ನೀನು ನಾನು ಈ ದಿನ ಈ ರೀತಿಯಾಗಿ ಭೂಮಿಯ ಮೇಲೆ ಬರಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಪ್ರತ್ಯೇಕಿಸಲ್ಪಟ್ಟವರು ಪ್ರಿಯರೇ ನಾವು. ಯು ಆರ್ ದ ಚೋಸನ್ ಪೀಪಲ್. ವಿ ಹ್ಯಾವ್ ಬಿನ್ ಚೋಸನ್ ಫ್ರಮ್ ಗಾಡ್, ಚೋಸನ್ ಬೈ ಗಾಡ್. ನಾವು ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರು ಅಂದ್ರೆ ಎಷ್ಟು ಲೆವೆಲ್ ಇರಬೇಕು ಪ್ರಿಯರೇ ನಮಗೆ? ಎಷ್ಟು ನಮಗೆ ಕ್ವಾಲಿಟಿ ಇರಬೇಕು ನಮ್ಮಲ್ಲಿ? ದೇವರ ಆರಿಸಿಕೊಂಡಂತ ಜನರು ನಾವು, ದೇವರು ಪ್ರತ್ಯೇಕಿಸಿಕೊಂಡ ಜನರು ನಾವು, ರಾಜವಂಶಸ್ಥರು, ಅರಸರು, ಯಾಜಕರು, ಆತನ ಸ್ವಕೀಯ ಪ್ರಜೆಗಳು ನಾವು. ಬಿಕಾಸ್ ನಾವು ದೇವರ ಸ್ವಕೀಯ ಪ್ರಜೆಗಳಾಗಿರುವುದರಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಇದೆಲ್ಲ ನಮಗೆ ಗೊತ್ತು ಬ್ರದರ್. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅನ್ನೋ ವಿಷಯ. ಮತ್ತೆ ನೀವು ಯಾಕೆ ಇದನ್ನೇ ಪದೇ ಪದೇ ಹೇಳ್ತಿದ್ದೀರಾ ಅಂತಂದ್ರೆ, ಇವಾಗ ವಿಷಯ ಹೇಳ್ತೇನೆ. ದೇವರು ಆರಿಸಿಕೊಂಡಂತವರು, ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತವರು, ದೇವರ ಮಾತುಗಳನ್ನ ಕೇಳುತ್ತಿರುವಂತವರು, ಇಷ್ಟೆಲ್ಲ ಉಪಕಾರವನ್ನ ಹೊಂದಿ, ಇಷ್ಟೆಲ್ಲ ದೇವರ ಮಾತುಗಳನ್ನ ಕೇಳಿ
ದೇವರ ಸಮ್ಮುಖಕ್ಕೆ ಬಂದಂತ ಅಮೂಲ್ಯರಾದಂತ ನಾವು ದೇವರ ಸಮ್ಮುಖದಲ್ಲಿ ಹೇಗಿದ್ದೇವೆ? ಆರಿಸಲ್ಪಟ್ಟ ನೀನು ಹೇಗಿದ್ದೀಯಾ? ಕರೆಯಲ್ಪಟ್ಟ ನೀನು ದೇವರ ಮುಂದೆ ಹೇಗಿದ್ದೀಯಾ? ಕರೆಯಲ್ಪಟ್ಟ ನೀನು ದೇವರ ಸಮ್ಮುಖದಲ್ಲಿ ಹೇಗೆ ಬದುಕುತ್ತಿದೆ? ನಿನ್ನ ಬದುಕೆ ಹೇಗಿದೆ? ಆರಿಸಲ್ಪಟ್ಟಿದ್ದೀಯ ಅಂತ ಗೊತ್ತಾದ ನಂತರ, ಕರೆಯಲ್ಪಟ್ಟಿದ್ದೇನೆ ಎಂದು ಗೊತ್ತಾದ ನಂತರ, ಪ್ರತ್ಯೇಕಿಸಲ್ಪಟ್ಟವನು ನಾನು ಎಂದು ತಿಳಿದ ನಂತರ, ವಾಟ್ ಆರ್ ಯು ಡೂಯಿಂಗ್? ನಿನ್ನ ಬದುಕೆ ಹೇಗಿದೆ? ನಿನ್ನ ಜೀವನ ಹೇಗಿದೆ? ನಿನ್ನ ಆಂತರ್ಯ ಬದುಕು. ಹೌ ಇಸ್ ಯುವರ್ ಸೀಕ್ರೆಟ್ ಲೈಫ್? 15 ಲಕ್ಷ ಗಾಡಿ ಕೊಟ್ಟು ಮನೆಗೆ ತಂದ ಮೇಲೆ ಇಂಜನೇ ಆನ್ ಆಗ್ತಿಲ್ಲ ಅನ್ಕೊಳ್ಳಿ, ಸೆಲ್ಫ್ ಸ್ಟಾರ್ಟೇ ಆನ್ ಆಗ್ತಿಲ್ಲ ಅನ್ಕೊಳ್ಳಿ, ಹೆಂಗಿರುತ್ತೆ? ಒನ್ ಆಫ್ ದಿ ಬೆಸ್ಟ್ ಬೈಕ್, ಒನ್ ಆಫ್ ದಿ ಬೆಸ್ಟ್ ಗಾಡಿ. ಈ ಗಾಡಿನ ಓಡಿಸ್ಕೊಂಡು ಹೋಗ್ತಿದ್ರೆ ರೋಡ್ ಮೇಲೆ ಎಷ್ಟೇ ಗಾಡಿ ಇರ್ಲಿ, ಎಲ್ಲಾ ಗಾಡಿಗಳು ನನ್ನ ಗಾಡಿನೇ ನೋಡ್ಬೇಕು. ಅಂತ ಒಳ್ಳೆ ಗಾಡಿ ಇದು, ಅಂತ ಒಳ್ಳೆ ಸೌಂಡ್ ಬರೋ ಗಾಡಿ ಇದು, ಅಂತ ಒಳ್ಳೆ ಸ್ಪೀಡ್ ಹೋಗೋ ಗಾಡಿ ಇದು, ಅಂತ ಒಳ್ಳೆ ಕಾಣೋ ಗಾಡಿ ಇದು. ಅದಕ್ಕೆ 15 ಲಕ್ಷ 20 ಲಕ್ಷ ಸುರಿದು ನಾನು ತೆಗೆದುಕೊಂಡೆ. ಈಗ ಮನೆಗ್ ಬಂದ್ ನೋಡಿದ್ರೆ ಸೆಲ್ಫ್ ಆನ್ ಮಾಡ್ತಿದ್ರೆ ಸೆಲ್ಫ್ ಆನ್ ಆಗ್ತಿಲ್ಲ, ಸೆಲ್ಫ್ ಆನ್ ಮಾಡಿದ್ರೆ ಸೆಲ್ಫ್ ಆನ್ ಆಗ್ತಿಲ್ಲ. ಯಾರಿಗೆ ಕೆಟ್ಟ ಹೆಸರು ಗೊತ್ತಾ? ಇಷ್ಟೊತ್ತು ದೊಡ್ಡದಾಗಿ ಮಾತಾಡಿ ಸೇಲ್ ಮಾಡ್ದ ನೋಡಿ, ಅದಂಗೆ ಇದಿಂಗೆ 100 ಹೋಗುತ್ತೆ, 200 ಹೋಗುತ್ತೆ, ಟಾಪ್ ಸ್ಪೀಡ್ ಹೋಗುತ್ತೆ, ಹಂಗ್ ಬರುತ್ತೆ, ಹಿಂಗ್ ಬರುತ್ತೆ, ಸ್ಟೈಲ್ ಆಗಿದೆ, ಹಂಗೆ ಹಿಂಗೆ ಏನೇನೋ ಹೇಳ್ದ ನೋಡಿ. ಆ ಹೇಳಿದವನಿಗೆ ಆ ಕಂಪನಿಗೆ ಕೆಟ್ಟ ಹೆಸರು, ಆ ಕಂಪನಿಗೆ ಕೆಟ್ಟ ಹೆಸರು. ಇಷ್ಟೆಲ್ಲ ಹೇಳ್ದೆ, ಮನೆಗ್ ಬಂದು ನೋಡಿದ್ರೆ ಶೆಲ್ಫ್ ಸ್ಟಾರ್ಟ್ ಆಗ್ತಿಲ್ಲ, ಶೆಲ್ಫ್ ಆನ್ ಆಗ್ತಿಲ್ಲ. ದೇವರು ನಿನ್ನನ್ನು ಆರಿಸಿಕೊಂಡು, ನಿನ್ನನ್ನು ಪ್ರತ್ಯೇಕಿಸಿಕೊಂಡು, ನಿನ್ನನ್ನು ರಾಜನು, ಅರಸನು, ಯಾಜಕನು, ನೀನು ನನ್ನ ಸ್ವಕೀಯ ಪ್ರಜೆಗಳು ಎಂದು ಎಷ್ಟೋ ಆಡಂಬರವಾದಂತ ಮಾತು, ದೊಡ್ಡ ದೊಡ್ಡ ಮಾತನ್ನ ದೇವರು ಹೇಳ್ಕೊಂಡು ನಮ್ಮ ಬಗ್ಗೆ ಬರ್ತಿರಬೇಕಾದ್ರೆ ಪ್ರಿಯರೇ, ಸೆಲ್ಫ್ ಸ್ಟಾರ್ಟ್ ಆಗದೆ ಇರುವಂತ ಕೇವಲವಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದಾವೆ. ಸೆಲ್ಫ್ ಸ್ಟಾರ್ಟ್ ಆಗದೆ ಇರೋದಂತಂದ್ರೆ, ಸೆಲ್ಫ್ ಅಂತಂದ್ರೆ ಇಂಜಿನ್ ದೊಡ್ಡದು, ಕೆಪಾಸಿಟಿ ದೊಡ್ಡದು, ಸ್ಪೀಡ್ ದೊಡ್ಡದು, ಬಲ್ಕಿ ಆಗಿದೆ, ಸ್ಟೈಲಿಶ್ ಆಗಿದೆ, ಎಲ್ಲಾ ಚೆನ್ನಾಗಿದೆ. ಎಲ್ಲಾ ಚೆನ್ನಾಗಿದೆ ಅಂತ ಮನೇಲಿ ಇಟ್ಕೊಳಕ್ ಅದನ್ನ ಇಟ್ಟಿರೋದು. ಎಲ್ಲಾ ಚೆನ್ನಾಗಿರೋದನ್ನ ಹೊರಗಡೆ ತೆಗೆದುಕೊಂಡೋಗಿ ಶೋಕಿ ಮಾಡಕ್ಕೆ ಅದಿರೋದು, ಹೊರಗಡೆ ತಗೊಂಡೋಗಿ ಜನರಿಗೆ ತೋರ್ಸೋದಕ್ಕೆ ಅದಿರೋದು. ಅದ್ ತಗೊಂಡೋಗ್ಬೇಕಂದ್ರೆ ಶೆಲ್ಫ್ ಸ್ಟಾರ್ಟ್ ಆಗ್ಬೇಕಲ್ವಾ? ಅದೇ ಸರಿ ಇಲ್ಲ ಅಂತಂದ್ಮೇಲೆ ಅಷ್ಟು ದೊಡ್ಡ ಗಾಡಿ ಇದ್ರೆ ಏನು, ಇಲ್ದಿದ್ರೆ ಏನು? ನಿನ್ನಲ್ಲಿ ದೇವರ ಮಾತುಗಳು ಹೇಳುವಂತ ಕೆಪಾಸಿಟಿ ಇದೆ, ದೇವರಿಗೋಸ್ಕರವಾಗಿ ಬದುಕುವಂತ ಕೆಪಾಸಿಟಿ ಇದೆ, ದೇವರ ಮಾತುಗಳನ್ನ ನಿನ್ನ ಜೀವನದಲ್ಲಿ ತೋರಿಸುವಂತ ಕೆಪಾಸಿಟಿ ನಿನಗಿದೆ. ಬಟ್ ದ ಥಿಂಗ್ ಈಸ್, ಸೆಲ್ಫ್ ಸ್ಟಾರ್ಟ್ ಆಗ್ತಿಲ್ಲ, ಗಾಡಿನೇ ಆನ್ ಆಗ್ತಿಲ್ಲ. ಸರಿಯಾಗಿಲ್ಲ ನಮ್ಮ ಬದುಕು. ಪ್ರತ್ಯೇಕಿಸಲ್ಪಟ್ಟಂತ ನಿನ್ನ ನನ್ನ ಬದುಕು ಸರಿ ಇಲ್ಲ, ಆರಿಸಲ್ಪಟ್ಟಂತ ನಿನ್ನ ನನ್ನ ಜೀವನ ಸರಿ ಇಲ್ಲ. ಅವಾಗ ಅದರಿಂದ ಕೆಟ್ಟ ಹೆಸರು ಬರೋದು ಯಾರಿಗೆ? ಅದರಿಂದ ಅವಮಾನ ಯಾರಿಗೆ? ಅದರಿಂದ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬರುವಂತದ್ದು ಯಾರಿಗೆ? ಗಾಡಿ ವಿಷಯದಲ್ಲಾದ್ರೆ ಕಂಪನಿಗೆ, ನಿನ್ನ ನನ್ನ ಭಕ್ತಿಯ ವಿಷಯದಲ್ಲಾದ್ರೆ ದೇವರಿಗೆ, ನಿನ್ನನ್ನು ಪ್ರೀತಿ ಮಾಡಿ ನಿನ್ನನ್ನು ಆರಿಸಿಕೊಂಡಂತ ದೇವರಿಗೆ, ನಿನ್ನನ್ನು ಪ್ರೀತಿ ಮಾಡಿ ನಿನಗೆ ಉನ್ನತವಾದಂತ ಸ್ಥಾನವನ್ನ ಕೊಟ್ಟ ದೇವರಿಗೆ, ನಿನ್ನನ್ನು ಪ್ರೀತಿ ಮಾಡಿ ನಿನಗೋಸ್ಕರವಾಗಿ ತನ್ನ ಪ್ರೀತಿಯ ಮಗನನ್ನೇ ಕಳುಹಿಸಿ ರಕ್ತವನ್ನ ಕೊಟ್ಟ ದೇವರಿಗೆ, ಅಷ್ಟು ಮಾತ್ರವಲ್ಲದೆ ತನ್ನ ಪ್ರಿಯ ಕುಮಾರನಾಗಿರುವಂತ ಪವಿತ್ರಾತ್ಮನನ್ನ ಈವರೆಗೂ, ಈ ಕ್ಷಣದವರೆಗೂ, ಈ ದಿನವರೆಗೂ ನಿನ್ನ ಜೊತೆಗಿಟ್ಟಿಸಿ ನಿನ್ನನ್ನು ನನ್ನನ್ನು ಸಂರಕ್ಷಿಸುತ್ತಿರುವಂತಹ ದೇವರಿಗೆ ಕೆಟ್ಟ ಹೆಸರು. ಪ್ರಿಯರೇ, ಈ ಶರೀರ ಇದೆ ನೋಡಿ, ಬಹಳ ಕೆಟ್ಟದ್ದು ಪ್ರಿಯರೇ, ಬಹಳ ಕೆಟ್ಟದ್ದು. ಎಷ್ಟು ಕೆಟ್ಟದ್ದು ಅಂತಂದ್ರೆ, ನೀನು ಪ್ರತ್ಯೇಕಿಸಲ್ಪಟ್ಟವನು, ಆರಿಸಲ್ಪಟ್ಟವನಾಗಿದ್ದರೂ ಕೂಡ ನಿನ್ನನ್ನು ದಾರಿ ತಪ್ಪಿಸುವಷ್ಟು ಕೆಟ್ಟದ್ದು. ನೀನು ಪ್ರತ್ಯೇಕಿಸಲ್ಪಟ್ಟವನಾಗಿದ್ದರೂ ಕೂಡ, ನೀನು ಆರಿಸಲ್ಪಟ್ಟವನಾಗಿದ್ದರೂ ಕೂಡ,
ನೀನು ದೇವರಿಂದ ಸೆಲೆಕ್ಟ್ ಆದಂತವನಾಗಿದ್ದರೂ ಕೂಡ ಈ ದೇಹವಿದೆ ನೋಡಿ, ಈ ಮಣ್ಣಿನ ದೇಹ, ಮಣ್ಣಿಗೆ ಸೇರುವಂತ ದೇಹ, ತಾತ್ಕಾಲಿಕವಾದಂತ ಸುಖಭೋಗಗಳನ್ನ ಅನುಭವಿಸುವಂತ ದೇಹ, ತುಚ್ಛವಾದಂತ ದೇಹ, ನೀಚವಾದಂತ ದೇಹ, ಯಾವುದಕ್ಕೂ ಬಾರದಂತ ಈ ದೇಹವು ಯಾವ್ದಾದ್ರೂ ಇದೆಯಲ್ಲ, ಆರಿಸಲ್ಪಟ್ಟವನಾಗಿರುವಂತ ನಿನ್ನನ್ನು ನನ್ನನ್ನು ಬೀಳಿಸೋದಕ್ಕೆ ಇಷ್ಟೇ ಸಾಕದಕ್ಕೆ. ಇಷ್ಟು ಸಮಯದಲ್ಲಿ ಬೀಳಿಸ್ಬಿಡುತ್ತೆ. ಸೊ ಜಸ್ಟ್ ಬಿ ಕೇರ್ಫುಲ್. ಅದಕ್ಕೆ ಯೋಬರವರು ತನ್ನ ಭಕ್ತಿಯ ಪ್ರಯಾಣವನ್ನು ನೆನಪು ಮಾಡಿಕೊಳ್ಳುತ್ತಾ ತನ್ನ ಜೀವನವನ್ನು ಹೇಗೆ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾನೆ, ಹೇಗೆ ದೇವರಿಗೆ ಮುಡುಪಾಗಿಟ್ಟಿದ್ದಾನೆ, ಹೇಗೆ ಭಕ್ತಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಗ್ತಿದೆ, ಅಷ್ಟು ಶ್ರಮೆಗಳು, ಅಷ್ಟು ನೋವುಗಳು, ಅಂತ ಕಠಿಣವಾದಂತ ಪರಿಸ್ಥಿತಿಗಳು ಬಂದಾಗ್ಯೂ ಕೂಡ ಹೇಗೆ ಯೋಬನೇ, ಹೇಗೆ ನೀನ್ ನಿಂತಿದ್ಯಾ, ನಿನ್ನ ಭಕ್ತಿಯ ಕಾರಣ ಏನು ಅಂತ ಯೋಬನನ್ನ ಕೇಳಿದ್ರೆ ಯೋಬನ ಹೇಳುವಂತ ಮಾತನ್ನ ನಾವು ನೋಡೋಣ ಪ್ರಿಯರೇ. 31ನೇ ಅಧ್ಯಾಯ ಯೋಬನ ಗ್ರಂಥ, 31ನೇ ಅಧ್ಯಾಯ 1ನೇ ವಚನ ಪ್ರಿಯರೇ. ಯೋಬನ ಗ್ರಂಥ 31ನೇ ಅಧ್ಯಾಯ 1ನೇ ವಚನ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯು ಮೇಲೆ ಹೇಗೆ ಕಣ್ಣಿಟ್ಟೆನು. ದೇವರು ಮೇಲನ್ನ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು. ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆ ಯಾವುದು. ಆತನು ಸಾಕು. ಯೋಬರವರ ಕಮಿಟ್ಮೆಂಟ್ ನೋಡಿ ಪ್ರಿಯರೇ. ದೇವರೇ, ನೀನ್ ನನಗೆ ಈ ದೇಹ ಕೊಟ್ಟಿದ್ಯಾ, ನೀನ್ ನನಗೆ ಈ ಬದುಕನ್ನ ಕೊಟ್ಟಿದ್ಯಾ, ನೀನ್ ನನಗೆ ಕೊಟ್ಟಂತ ಈ ದೇಹ ಸರಿಯಾದದ್ದಲ್ಲ ಅಂತ ನನಗೆ ಗೊತ್ತು. ಈ ಸರಿಯಾಗದೇ ಇರುವಂತ ದೇಹ, ಕೆಟ್ಟದಾಗಿರುವಂತ ಈ ದೇಹ, ಮಲಿನವಾದಂತ ಈ ದೇಹದೊಂದಿಗೆ ನಿನ್ನ ಜೊತೆಗೆ ಒಂದು ನಿಬಂಧನೆ ಮಾಡಿಕೊಳ್ಳಬೇಕಂತ ಅಂದ್ಕೊಳ್ತಿದ್ದೇನೆ. ಐ ವಾಂಟ್ ಟು ಮೇಕ್ ಅನ್ ಕಮಿಟ್ಮೆಂಟ್ ವಿತ್ ಯು. ಏನ್ ಯೋಬನೆ, ಏನದು ಅಂತಂದ್ರೆ, ನನ್ನ ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ಕಣ್ಣುಗಳೊಡನೆ ನಿಬಂಧನೆ ಮಾಡಿ ಕಮಿಟ್ ಮಾಡ್ಕೊಂಡಿದ್ದೇನೆ, ಒಡಂಬಡಿಕೆ ಮಾಡಿಕೊಂಡಿದ್ದೇನೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇನೆ. ಏನದು ಏನದು ಅಂತಂದ್ರೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಇದು ಯವನಸ್ಥರಿಗೂ ಪ್ರತಿಯೊಬ್ಬರೂ ಕೇಳಬೇಕಾಗಿರುವಂತ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಯೋಬನೇ, ನಿನ್ನ ಭಕ್ತಿಯ ಕಾರಣ ಏನಪ್ಪಾ? ಯೋಬನೇ, ನಿನ್ನ ವಿಶ್ವಾಸಕ್ಕೆ ಕಾರಣವೇನಯ್ಯ? ಯೋಬನೇ, ನಿನ್ನ ಸ್ಥಿರತ್ವಕ್ಕೆ ಅಡಿಪಾಯ ಏನಪ್ಪಾ ಅಂತಂದ್ರೆ, ಮೊದಲು ದೇವರು, ಎರಡನೇದು ನನ್ನ ದೇಹವನ್ನ ನಾನು ಸ್ವಾಧೀನ ಮಾಡಿಕೊಂಡಿದ್ದೇನೆ, ನನ್ನ ದೇಹವನ್ನ ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೇನೆ, ನನ್ನ ತುಟಿಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೇನೆ, ನನ್ನ ಕಣ್ಣುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೇನೆ, ನನ್ನ ಮನಸ್ಸನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೇನೆ, ನನ್ನ ಕೈಗಳು ಕಾಲ್ಗಳನ್ನ ಕಂಟ್ರೋಲ್, ದಟ್ ಈಸ್ ಇನ್ ಮೈ ಕಂಟ್ರೋಲ್. ನನ್ನ ಕಣ್ಣುಗಳಿಗೆ ನಾನು ನಿಬಂಧನೆ ಮಾಡಿಕೊಂಡಿದ್ದೇನೆ, ನನ್ನ ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಂಡಿದ್ದೇನೆ. ಎಂತ ಮಾತಿದೆ ಪ್ರಿಯ. ಯೋಬನೇ, ನೀನ್ ನಿಬಂಧನೆ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಯ್ತು, ಏನಾಗುತ್ತೆ, ಏನಾಗುತ್ತೆ ನೀನ್ ನಿಬಂಧನೆ ಮಾಡ್ಕೊಂಡಿಲ್ಲ ಅಂತಂದ್ರೆ? ನಿಬಂಧನೆ ಮಾಡ್ಕೋಬೇಕು. ಯಾಕೆ ಗೊತ್ತಾ? ನಾನು ಆರಿಸಲ್ಪಟ್ಟವನಲ್ವಾ, ನಾನು ಪ್ರತ್ಯೇಕಿಸಲ್ಪಟ್ಟವನಲ್ವಾ. ಅದರಿಂದ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ನನಗೆ ಬೇಡ, ಅದರಿಂದ ಆಗುವಂತ ಅನಾಹುತಗಳು ಎಂತವಾಗಿರುತ್ತೆ ಅನ್ನೋದು ನನಗೆ ಬೇಡ. ಬಟ್ ನಾನು ಮಾಡಿಕೊಳ್ತೇನೆ, ಅದು ನಾನು ಮಾಡಿಕೊಳ್ತೇನೆ. ಈ ದೇಹ ಒಳ್ಳೇದಲ್ಲ, ಈ ದೇಹ ಕೆಟ್ಟದ್ದು. ಪ್ರಿಯರೇ, ನಾವು ಹೇಗಿದ್ದೇವೆ ಪ್ರಿಯರೇ? ಆರಿಸಲ್ಪಟ್ಟವನಾಗದಂತ ನೀನು ಹೇಗಿದ್ಯಾ? ಪ್ರತ್ಯೇಕಿಸಲ್ಪಟ್ಟವನಾದ ನೀನು ಹೇಗಿದ್ಯಾ? ನಿನ್ನ ದೇಹ ನಿನ್ನ ಮಾತು ಕೇಳ್ತಿದ್ಯಾ? ನಿನ್ನ ದೇಹ ನಿನ್ನ ಸ್ವಾಧೀನದಲ್ಲಿದ್ಯಾ? ನಿನ್ನ ದೇವರಿಗೋಸ್ಕರ ನಿಲ್ಲಬೇಕೆಂಬಂತ ದೃಢ ಸಂಕಲ್ಪ ನಿನ್ನಲ್ಲಿದ್ಯಾ? ಪ್ರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ನಾವು ಆರಿಸಲ್ಪಟ್ಟವರು ಪ್ರಿಯರೇ, ನೀವು ನಾವು ಯು ಆರ್ ದ ಚೋಸನ್ ಬೈ ಗಾಡ್. ದೇವರಿಂದ ಆರಿಸಲ್ಪಟ್ಟವರು. ಆರಿಸಲ್ಪಟ್ಟವನಾದ ನೀನು ನಾನು ಹೇಗಿರಬೇಕು, ಹೇಗ್ ಬದುಕಬೇಕು,
ನನ್ನ ಬದುಕು ನೋಡಿ ದೇವರಿಗೆ ಅವಮಾನ ಆಗ್ಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಬದುಕು ನೋಡಿ ದೇವರಿಗೆ ಅವಮಾನ ಆಗಬಾರದು. ದೇವರಿಗೆ ಅವಮಾನ ಆಗಬಾರದು. ನೀನು ತೋರಿಸ್ತಿರುವಂತದ್ದು ದೇವರನ್ನು, ನೀನು ಪ್ರಕಟಿಸುತ್ತಿರುವಂತದ್ದು ದೇವರನ್ನು. ಆ ದೇವರಿಗೆ ಅವಮಾನ ತರುವಂತ ಕ್ರಿಯೆಗಳನ್ನು ನಾವು ಮಾಡಬಾರದು. ಬಿಕಾಸ್ ವಿಷಯ ಏನಿಲ್ಲಿ ಒಡಂಬಡಿಕೆ ಮಾಡಿಕೊಳ್ಳಬೇಕಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ನಾನು ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದೇನೆಂದು ವಿಷಯ ತಿಳಿದ ನಂತರ ಒಡಂಬಡಿಕೆ ನಿಬಂಧನೆ ಮಾಡಿಕೊಳ್ತಿದ್ದೇನೆ. ಒಂದು ವೇಳೆ ತಿಳಿಯದೇ ಇದ್ದರೆ, ಗೊತ್ತಿಲ್ಲದೆ ಇದ್ದರೆ, ನೀನು ನಾನು ನಿಬಂಧನೆ ಮಾಡಿಕೊಳ್ಳದೆ ಇಷ್ಟ ಬಂದಿದ್ ನೋಡು, ಇಷ್ಟ ಬಂದಿದ್ ಮಾಡೋದು ತಪ್ಪಲ್ಲ. ಬಟ್ ನೀನು ಪ್ರತ್ಯೇಕಿಸಲ್ಪಟ್ಟವನಾಗಿದ್ದೀಯ ಎಂಬ ವಿಷಯ ನಿನಗೆ ಗೊತ್ತಾಗಿರೋದ್ರಿಂದ, ಪ್ರತ್ಯೇಕಿಸಲ್ಪಟ್ಟವನಾಗಿದ್ದೀಯ ಎಂಬ ವಿಷಯ ನೀನು ತಿಳಿದವನಾಗಿರೋದ್ರಿಂದ ಇದು ತಪ್ಪಾಗುತ್ತೆ. ಇದು ತಪ್ಪಾಗುತ್ತೆ. ಪ್ರಿಯರೇ, ಪ್ರತ್ಯೇಕಿಸಲ್ಪಟ್ಟವರೇ, ಆರಿಸಲ್ಪಟ್ಟವರೇ, ದೇವರಿಂದ ಆರಿಸಲ್ಪಟ್ಟಂತ ಸ್ವಕೀಯ ಜನಾಂಗವೇ, ಈ ದಿನ ದೇವರು ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ನೀನು ಆರಿಸಲ್ಪಟ್ಟವನು, ನೀನು ಪ್ರತ್ಯೇಕಿಸಲ್ಪಟ್ಟವನು, ನೀನು ನನ್ನ ಸ್ವತ್ತು, ನನ್ನ ಮಗನ ಪ್ರಾಣ ಕೊಟ್ಟು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನೀವು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಆರಿಸಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು. ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ. ನನ್ನ ಮಗನ ಪ್ರೀತಿ ನಿಮ್ಮನ್ನ ಆರಿಸಿಕೊಂಡಿದೆ. ನನ್ನ ಮಗನ ಪ್ರಾಣದಿಂದ ನಿನ್ನನ್ನು ನಾನು ಪ್ರತ್ಯೇಕಿಸಿಕೊಂಡಿದ್ದೇನೆ. ದಯವಿಟ್ಟು ಬಿಡಬೇಡಿ. ದಯವಿಟ್ಟು ನಿಮ್ಮ ದೇಹದ ಮೂಲಕ ದೇವರಿಗೆ ಮಹಿಮೆ ಆಗಬೇಕೆ ಹೊರತು ಅಪಮಾನ ಆಗಬಾರದು. ದೇಹದ ಮೂಲಕ ದೇವರಿಗೆ ಘನತೆ, ಮಾನ, ಪ್ರಭಾವಗಳು ಆಗಬೇಕೇ ವಿನಃ ತಲೆ ತಗ್ಗಿಸುವ ಕ್ರಿಯೆಗಳಾಗಲಿ, ಕೆಲಸಗಳಾಗಲಿ, ಪರಿಸ್ಥಿತಿಗಳಾಗಲಿ ನಮ್ಮ ಮೂಲಕ ದೇವರಿಗೆ ಬರಬಾರದು. ಬಂದ ದಿನ, ಆದ ದಿನ ದೇವರು ಹೇಳುವಂತ ಮಾತೊಂದೇ, ಇಂಥ ಮನುಷ್ಯನು ಹುಟ್ಟದೇ ಇದ್ದರೆ ಒಳ್ಳೇದು, ಇಂಥ ಮನುಷ್ಯನು ಹುಟ್ಟದೇ ಇದ್ದರೇನೆ ಒಳ್ಳೇದಾಗಿತ್ತು ಅಂತ. ದಯವಿಟ್ಟು ಪ್ರಿಯರೇ, ದೇವರಿಗೋಸ್ಕರ ನಿಲ್ಲೋಣ, ದೇವರಿಗೋಸ್ಕರ ಬದುಕೋಣ. ಬಟ್ ಬಿಕಾಸ್ ಯು ಆರ್ ಚಾಸನ್ ಬೈ ಗಾಡ್, ಪ್ಲೀಸ್ ತಕ್ಕಂತೆ ಜೀವಿಸು. ನೀವು ನಿಮ್ಮನ್ನು ಕರೆದ ಆತನ ಕರೆವಿಕೆಗೆ ತಕ್ಕಂತೆ ನಾವು ಬದುಕಬೇಕು. ಇದು ಕೇಳುವಂತ ನಿಮಗೆ ಮಾತ್ರವಲ್ಲ, ಹೇಳುವಂತ ನನಗೂ ಕೂಡ. ಹೇಳುವವರು ಏನು ದೊಡ್ಡ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಹೇಳುವುದು ಬಹಳ ಸುಲಭ. ಮತ್ತೆ ಹೇಳ್ತಿದ್ದೇನೆ, ಹೇಳುವುದು ಬಹಳ ಸುಲಭ. ತುಂಬಾ ಜನ ಅಂದ್ಕೊಳ್ತಾರೆ ಕಷ್ಟ ಬ್ರದರ್, ನೀವು ಈ ತರ ಹೇಳೋದು ಬಹಳ ದೊಡ್ಡ ಕೆಲಸ. ನೋ, ಹೇಳುವುದು ಬಹಳ ಸುಲಭ. ಅದರಲ್ಲೂ ಒಳ್ಳೆ ಮಾತು, ನೀತಿಯ ಮಾತುಗಳನ್ನು ಹೇಳೋದು ಇನ್ನೂ ಸುಲಭ. ಮಾಡುವುದು, ಕೇಳುವುದು, ಅದಕ್ಕೆ ತಕ್ಕಂತೆ ಜೀವಿಸುವುದು ಬಹಳ ಕಷ್ಟ ಪ್ರಿಯರೇ, ಬಹಳ ಕಷ್ಟ. ಅದಕ್ಕೆ ಹೇಳುವಂತವ್ರನ್ನ ನೋಡಿ ಯಾವತ್ತು ಡೋಂಟ್ ಮೇಕ್ ದೆಮ್ ಹೀರೋಗಳನ್ನ ಮಾಡಬೇಡಿ. ಹೇಳುವಂತವ್ರು ಯಾರು ಹೀರೋಸ್ ಅಲ್ಲ, ಅವರು ಮನುಷ್ಯರೇ. ಅವರಿಗೂ ಆವೇಶಗಳಿದಾವೆ. ಅವರೇನ್ ತಿಳಿದು ಬಂದಂತವರಲ್ಲ. ಅವರಿಗೆ ಪ್ರತ್ಯೇಕವಾದಂತ ಸ್ಥಾನಮಾನಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಎಸ್, ಹೇಳ್ತಿದ್ದಾರೆ, ಪ್ರಕಟಿಸ್ತಾರೆ, ಎಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್, ಬಟ್ ನಾಟ್ ಮೋರ್ ದೆನ್ ಗಾಡ್. ದೇವರಿಗಿಂತ ಹೆಚ್ಚಾಗಿ ಬೇಡ. ಎಷ್ಟಿರಬೇಕು ಅಷ್ಟಿದ್ರೆ ಒಳ್ಳೆಯದು. ಯಾಕಂದ್ರೆ ಮನುಷ್ಯರು ನಾವು ಆ ಜ್ಞಾನ ನಮ್ಮಲ್ಲಿರಬೇಕು. ಸೊ ದೇವರಿಗೋಸ್ಕರ ಬದುಕೋಣ, ದೇವರ ಚಿತ್ತವನ್ನ ನೆರವೇರಿಸೋಣ. ನಾವು ಆರಿಸಲ್ಪಟ್ಟವರು ಪ್ರೇರೆ, ನಾವು ಪ್ರತ್ಯೇಕಿಸಲ್ಪಟ್ಟವರಾದ ನಾವು ಪ್ರತ್ಯೇಕಿಸಲ್ಪಟ್ಟವರಾಗೇ ಇರಬೇಕು. ಹೊಲಸು ನಮ್ಮಲ್ಲಿರಬಾರದು, ಕೆಟ್ಟತನ ನಮ್ಮಲ್ಲಿರಬಾರದು. ನಮ್ಮ ನುಡಿ, ನಮ್ಮ ನಡೆ, ನಮ್ಮ ನೋಟ ಸಮಸ್ತ ದೇವರಿಗೆ ಮಹಿಮೆ ತರುವಂತದ್ದಾಗಿಯೇ ಇರಲಿ. ದೇವರಿಗೆ ಮಹಿಮೆ ತರುವಂತ ಕೆಲಸಗಳನ್ನು ಮಾಡಿ ಆತನಿರುವಂತ ಲೋಕಕ್ಕೆ ಸೇರಿ
ಆತನ ನಾಮವನ್ನು ಭೂಮಿಯ ಮೇಲೆ ಮಹಿಮೆ ಪಡಿಸಿ ದೇವರ ಚಿತ್ತವನ್ನು ನೆರವೇರಿಸೋಣ. ಪ್ರತ್ಯೇಕಿಸಲ್ಪಟ್ಟವರಾದ ನಾವು ಪ್ರತ್ಯೇಕಿಸಲ್ಪಟ್ಟವರಂತೇನೆ ಬದುಕೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಯಸಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ನೀವು ನಮ್ಮನ್ನು ಆದಿಯಲ್ಲೇ ನಮ್ಮನ್ನು ಆರಿಸಿಕೊಂಡು ನಮ್ಮ ಮೇಲೆ ನೀವು ಅನೇಕ ಪ್ರಣಾಳಿಕೆಗಳನ್ನು ಇಟ್ಟುಕೊಂಡಿದ್ದೀರ, ಅನೇಕ ಉದ್ದೇಶಗಳನ್ನು ನಮ್ಮ ಮೇಲೆ ನೀವು ಇಟ್ಕೊಂಡಿದ್ದೀರ. ನಿಮ್ಮ ಉದ್ದೇಶಗಳನ್ನು ನೆರವೇರಿಸುವವರಾಗಿ ನಾವಿರುವಂತೆ ಸಹಾಯ ಮಾಡಿ. ನಿಮ್ಮ ಚಿತ್ತಕ್ಕೆ ತಕ್ಕವರಾಗಿ ನಾವೆಲ್ಲರೂ ಬದುಕುವಂತೆ ತೋರಿಸಿ. ಗತಿಸಿದ ಕಾಲವೆಲ್ಲ ನೀವು ನಮ್ಮೊಂದಿಗಿದ್ದು ನಡೆಸಿದ್ದೀರಾ. ಈ ದಿನ ಈ ಮಾತುಗಳನ್ನು ಕೇಳಿದ ನಂತರವಾದರೂ ಒಂದು ವೇಳೆ ನಮ್ಮಲ್ಲಿ ಬಲಹೀನತೆಗಳಿದ್ದರೆ ಸ್ವಾಮಿ, ಆ ಬಲಹೀನತೆಗಳನ್ನು ಸರಿ ಮಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಹೇಗಾದರೆ ಯೋಬನು ತನ್ನ ದೇಹದೊಂದಿಗೆ ತನ್ನ ಕಣ್ಣುಗಳೊಂದಿಗೆ ಒಡಂಬಡಿಕೆ ನಿಬಂಧನೆ ಮಾಡಿಕೊಂಡಿದ್ದಾನೋ, ನಾವು ಕೂಡ ನಿಮ್ಮಿಂದ ದೂರ ಯಾವುದು ನಮ್ಮನ್ನ ಮಾಡುತ್ತಿದೆಯೋ ಈ ದೇಹದೊಡನೆ ನಿಬಂಧನೆ ಮಾಡಿಕೊಂಡು ನಿಮಗೆ ಹತ್ತಿರವಾಗಿ ಜೀವಿಸುವಂತೆ ಸಹಾಯ ಮಾಡಿ. ಕರ್ತನೆ, ಈ ಮಾತುಗಳನ್ನು ಕೇಳಿದ್ದೇವೆ, ಕೇಳಿದ ಮಾತುಗಳನ್ನು ಬಿಡದಂತೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡದರ ಪ್ರಕಾರ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿ. ಕೇವಲ ಕೇಳುವವರಾಗಿ ಹೇಳುವವರಾಗಿ ನಾವಿರದೆ, ಕೇಳಿ ಹೇಳಿದಂತ ಮಾತುಗಳನ್ನು ನಮ್ಮ ಜೀವನದಲ್ಲಿ ನೆರವೇರಿಸಿ ಅದಕ್ಕೆ ತಕ್ಕವರಾಗಿ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತಹ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವುದರಿಂದ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಎಲ್ಲರಿಗೂ. ಧನ್ಯವಾದಗಳು.